ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಪೋಷಕ ಮಿತ್ರರೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಓಪನ್ ಆಗಿದೆ. ಹಾಗಾದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಎಕ್ಸಾಮ್ ಡೇಟ್ ಯಾವಾಗ, ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಈ ಉಳಿದಿರೋ ದಿನಗಳಲ್ಲಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ, ವಿದ್ಯಾರ್ಥಿಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗಬಹುದು ಅನ್ನುವ ಮಾಹಿತಿಯನ್ನ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಬೇಕು, ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಎಕ್ಸಾಮ್ ಯಾವಾಗಿದೆ, ಮತ್ತೆ ಯಾವ ರೀತಿ ನೀವು ಓದಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ ಎಷ್ಟು ಸ್ಕೋರ್ ಮಾಡುವುದು ಅನ್ನೋದನ್ನ ತಿಳ್ಕೋಬಹುದು. ಎಸ್ ನೋಡಿ, ಅಪ್ಲಿಕೇಶನ್ ಓಪನ್ ಆಗಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಹಾಕ್ಬೋದು. ಯಾವಾಗಿಂದ ಹಾಕ್ಬೋದು ಅರ್ಜಿಯನ್ನ? ಎಸ್, ಅರ್ಜಿ ದಾಖಲಿಸಲು ಅವಕಾಶ ಯಾವಾಗಿಂದ ನೀವು ಅರ್ಜಿ ಹಾಕ್ಬೋದು? 11/1/2025 ಅಂದ್ರೆ ಆಲ್ರೆಡಿ ಈ ಜನವರಿ ತಿಂಗಳೇನಿದೆ, ಈ ತಿಂಗಳ 11ನೇ ತಾರೀಕಿಂದ, ಇದೇ ತಿಂಗಳ 11ನೇ ತಾರೀಕಿಂದ 25/1/2025 ಅಂದ್ರೆ ಇದೇ ಜನವರಿ ತಿಂಗಳ 25 ಜನವರಿ 25ರವರೆಗೂ ಕೊನೆ ದಿನ ಇದೆ. ಅಂದ್ರೆ 11/1/2025ರಿಂದ 25/1/2025 ಒಳಗೆ ನೀವು 25ರ ಹೊರಗೆ ನೀವು ಏನ್ ಮಾಡ್ಬೋದು? ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಈ ದಿನದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ, ಅರ್ಜಿ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗ ಎಲ್ಲರೂ ಫೈಂಡ್ ಔಟ್ ಮಾಡ್ಕೋಬೇಕು. 25/1/2025 ಇದೇ ತಿಂಗಳು 25ನೇ ತಾರೀಕು ಲಾಸ್ಟ್ ಡೇಟ್. ಆಲ್ರೆಡಿ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಸ್ಟಾರ್ಟ್ ಆಗಿದೆ. ಸರಿನಾ? ಎಸ್ ನೋಡಿ, ಅಂದ್ರೆ ಅರ್ಜಿ ಹಾಕಕ್ಕೆ ಏನೆಲ್ಲ ಬೇಕು, ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು. ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು ಅಂದ್ರೆ, ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂದ್ರೆ, ಅರ್ಜಿ ಹಾಕ್ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ದಾಖಲಾತಿಗಳು ಬೇಕಪ್ಪ ಅಂದ್ರೆ, ಫಸ್ಟ್ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಬೇಕು, ಆಧಾರ್ ಕಾರ್ಡ್ ಬೇಕು. ಮತ್ತೆ SATS ನಂಬರ್, ವಿದ್ಯಾರ್ಥಿಯ SATS ನಂಬರ್ ಬೇಕು. ನೆಕ್ಸ್ಟ್ ಶಾಲಾ ದೃಢೀಕರಣ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ವಿದ್ಯಾರ್ಥಿಯ ಇತ್ತೀಚಿನ ಪಾಸ್ ಫೋಟೋ, ವಿದ್ಯಾರ್ಥಿಯ ರೀಸೆಂಟ್ ಪಾಸ್ ಫೋಟೋ ಬೇಕು, ಇತ್ತೀಚೆಗೆ ತೆಗೆಸಿರ್ತಕ್ಕಂಥ ಫೋಟೋ ಬೇಕು. ಮತ್ತೆ ವಿದ್ಯಾರ್ಥಿ ಮತ್ತು ಪೋಷಕರ ಸಹಿ ಬೇಕು. ಅರ್ಥ ಆಯ್ತಲ್ಲ? ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಅರ್ಜಿ ಹಾಕ್ಬೇಕು ಅಂದ್ರೆ ಏನೇನ್ ಬೇಕು? ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು, ಮತ್ತೆ ವಿದ್ಯಾರ್ಥಿಯ SATS ನಂಬರ್ ಬೇಕು, ಶಾಲಾ ದೃಢೀಕರಣ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಬೇಕು ಇತ್ತೀಚಿಂದು, ಮತ್ತೆ ವಿದ್ಯಾರ್ಥಿ ಮತ್ತು ಪೋಷಕರ ಸಹಿ ಬೇಕು. ಸರಿ, ಇಷ್ಟೆಲ್ಲ ದಾಖಲೆಗಳನ್ನ, ಡಾಕ್ಯುಮೆಂಟ್ ಅನ್ನ ತಗೊಂಡು ಎಲ್ಲಿ ಅರ್ಜಿ ಹಾಕ್ಬೇಕು? ಎಲ್ಲಿ ಅರ್ಜಿ ಹಾಕ್ಬೇಕು? ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗೆ ಹೋಗಿ ಅರ್ಜಿ ಹಾಕ್ಬೇಕು. ಫೈಂಡ್ ಔಟ್ ಮಾಡ್ಕೊಳ್ಳಿ, ಎಲ್ಲಿ ಅರ್ಜಿ ಹಾಕ್ಬೇಕು? ನಿಮ್ಮ ಹತ್ತಿರದ, ನಿಮ್ಮ ಊರಿಗೆ ಯಾವುದು ಮೊರಾರ್ಜಿ ಶಾಲೆ ಹತ್ರ ಆಯ್ತೋ ಆ ಶಾಲೆಗೆ ಈ ಎಲ್ಲ ದಾಖಲಾತಿಗಳನ್ನ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗೆ ಹೋಗಿ ಅರ್ಜಿ ಹಾಕ್ಬೇಕು. ಓಕೆ, ಅರ್ಥ ಆಯ್ತಲ್ಲ? ಸರಿ, ಹಂಗಾರೆ ಎಕ್ಸಾಮ್ ಡೇಟ್ ಯಾವಾಗ ಮೊರಾರ್ಜಿ ಎಕ್ಸಾಮ್ ನಡೆಯುತ್ತೆ? ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ದೆ, ನೀವು ಈ ಉಳಿದಿರೋ ದಿನದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ, ಯಾವ ರೀತಿ ಓದಿದ್ರೆ, ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನೀವು ಎಕ್ಸಾಮ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಪಡ್ಕೊಂಡು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗ್ಬೋದು ಅನ್ನೋದನ್ನ ತಿಳಿಸ್ತೀನಿ ಅಂತ. ನೋಡಿ, ಇಲ್ಲಿ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ 100 ಪ್ರಶ್ನೆಗಳನ್ನ ಕೇಳ್ತಾರೆ. 100 ಪ್ರಶ್ನೆಗಳು ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ 5 ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ.
ಹಾಗಾಗಿ 5 ವಿಷಯಗಳನ್ನ ನೀವು ಅಭ್ಯಾಸ ಮಾಡಬೇಕು. ಹೆಂಗ್ ಅಭ್ಯಾಸ ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಯಾವ ರೀತಿಯ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಗುರುಜ್ಞಾನ ಅಕಾಡೆಮಿಯಲ್ಲಿ ಆನ್ಲೈನ್ ಪಂಡಿತ್ ಆನ್ಲೈನ್ ಕ್ಲಾಸ್, ಮೊರಾರ್ಜಿ ಪರೀಕ್ಷೆಯ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅನ್ನುವ ಕಂಪ್ಲೀಟ್ ಆದಂತ ವಿಡಿಯೋಸ್, 100 ವಿಡಿಯೋಗಳು ಮತ್ತೆ ಆನ್ಲೈನ್ ಟೆಸ್ಟ್ಗಳು, ಪ್ರತಿ ವಿಡಿಯೋಕ್ಕೆ ಸಂಬಂಧಪಟ್ಟಂತ ಸುಮಾರು 100ಕ್ಕೂ ಹೆಚ್ಚು ಆನ್ಲೈನ್ ಟೆಸ್ಟ್ ಗಳನ್ನ ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಕೊಡ್ತೀವಿ. ನೀವು ಯಾವುದೇ ಕೋಚಿಂಗ್ ಇಲ್ದಂಗೆ ಇಲ್ಲಿ ನಾವು ಯಾವ ರೀತಿ ವಿಡಿಯೋಸ್ ಅನ್ನ ಕೊಡ್ತೀವಿ, ಆ ರೀತಿ ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಅತಿ ಹೆಚ್ಚು ಅಂಕ ಪಡ್ಕೊಂಡು ಮೊರಾರ್ಜಿ ಶಾಲೆಗೆ ಸೆಲೆಕ್ಷನ್ ಆಗ್ಬೋದು. ಅದಕ್ಕೆ ನೀವೇನ್ ಮಾಡಬೇಕು, ಈ ಪಂಡಿತ್ ಆನ್ಲೈನ್ ಕ್ಲಾಸ್ ಬೇಕು ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಇದನ್ನ ತಗೋಬಹುದು. ಮೊರಾರ್ಜಿ ಪಂಡಿತ್ ಆನ್ಲೈನ್ ಕ್ಲಾಸ್ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಗುರುಜ್ಞಾನ ಅಕಾಡೆಮಿ ಆಪ್ ಅಲ್ಲಿ. ಇದನ್ನ ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಗುರುಜ್ಞಾನ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಈ ಒಂದು ಲೋಡ್ ಇರತಕ್ಕಂತ ಆಪ್ ಓಪನ್ ಆಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಹಲವಾರು ಕೋರ್ಸ್ಗಳದವು. ಮೊರಾರ್ಜಿ ಎಕ್ಸಾಮ್ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಪಂಡಿತ್ ಆನ್ಲೈನ್ ಕ್ಲಾಸ್, ಮೊರಾರ್ಜಿ ಪಂಡಿತ್ ಆನ್ಲೈನ್ ಕ್ಲಾಸ್ ಕೇವಲ 1500 ರೂಪಾಯಿ ಕೊಡ್ತಾ ಇದ್ದೀವಿ. ಇದನ್ನ ತಗೊಂಡ್ರೆ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ನೀವು ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡ್ಕೋಬಹುದು ಅಂತ ಹೇಳ್ತಾ, ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಕೋರ್ಸ್ ಬಗ್ಗೆ ಇಲ್ಲಿರ್ತಕ್ಕಂಥ ನಂಬರ್ ಅನ್ನ ಬರ್ಕೊಳ್ಳಿ. 79 75 88 43 72 90 08 58 54 4 54 ಮತ್ತೆ 36 9008585436 ಅಥವಾ 7975884372 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು. ಓಕೆ, ಅಂದ್ರೆ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಮೊರಾರ್ಜಿ ಎಕ್ಸಾಮ್ ಯಾವಾಗ ನಡೆಯುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ 15/2/2025 ಅಂದ್ರೆ ಫೆಬ್ರವರಿ 15ನೇ ತಾರೀಕು. ಫೆಬ್ರವರಿ 15ನೇ ತಾರೀಕು ಮೊರಾರ್ಜಿ ಎಕ್ಸಾಮ್ ಇದೆ. ಇಲ್ಲಿಂದ ಸುಮಾರು 1 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡದೆ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ಸೆಲೆಕ್ಟ್ ಆಗ್ತೀರಿ ಅಂತ ತಿಳ್ಕೊಂಡು ಆ ರೀತಿ ಅಭ್ಯಾಸ ಮಾಡಿದ್ರೆ ಮಾತ್ರ ನೀವು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಎಕ್ಸಾಮ್ ಡೇಟ್ ಯಾವಾಗಿದೆ? ಇದೇ ಫೆಬ್ರವರಿ ಅಂದ್ರೆ 2025 ಈ ವರ್ಷದ ಫೆಬ್ರವರಿ ತಿಂಗಳ 15ನೇ ತಾರೀಕಿದೆ. ಒನ್ಸ್ ಅಗೇನ್ ಮತ್ತೆ ನೀವು ಮೊರಾರ್ಜಿ ಹಾಕಕ್ಕೆ ಇರ್ತಕ್ಕಂಥ ಮೊರಾರ್ಜಿ ಅಪ್ಲಿಕೇಶನ್ ಹಾಕಕ್ಕೆ ಇರ್ತಕ್ಕಂಥ ಕಾಲಾವಕಾಶವನ್ನು ಮತ್ತೊಂದ್ಸಲ ಗಮನಿಸಿ. 11/1/2025ರಿಂದ 25/1/2025 ಅಂದ್ರೆ ಜನವರಿ ಇದೇ ತಿಂಗಳು 11ನೇ ತಾರೀಕಿಂದ ಇದೇ ತಿಂಗಳು 25ನೇ ತಾರೀಕಿನವರೆಗೆ ಮಾತ್ರ ಅರ್ಜಿ ಹಾಕಕ್ಕೆ ಅವಕಾಶ ಇದೆ. ಅರ್ಜಿ ಎಲ್ಲ ಹಾಕ್ಬೇಕು? ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆಗಳಿಗೆ ಹಾಕ್ಬೇಕು. ಕ್ಲಿಯರ್? ಅರ್ಥ ಆಯ್ತಲ್ಲ? ಓಕೆ, ಎಸ್. ನೋಡಿ, ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಇದೇ ರೀತಿಯ ಮಾಹಿತಿ, ಇನ್ನು ಹೆಚ್ಚಿನ ಮತ್ತೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಅಭ್ಯಾಸ ಮಾಡ್ಬೇಕು, ಯಾವ ಕ್ವಶನ್ ಅಭ್ಯಾಸ ಮಾಡ್ಬೇಕು, ಯಾವ ರೀತಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರ್ತವು, ಇದೆಲ್ಲ ಈ ರೀತಿಯ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಅನ್ಕೊಂಡಿದ್ರೆ ನಮ್ಮ ಈ ಒಂದು ಗುರುಜ್ಞಾನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ. ನಿಮಗೆ ಯೂಸ್ಫುಲ್ ಆದಂತ ಮಾಹಿತಿಯನ್ನ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.